ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶ್ರೀಲಕ್ಷ್ಮಿ. ಬೆಂಗಳೂರು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ಮಾತಾಡ್ತಿದ್ದೀನಿ. ಇವತ್ತಿನ ಬೆಂಗಳೂರಿಂದ ಸಿಂಗಪುರ್ಗೆ ಹೋಗೋಣ ಬನ್ನಿ. ಇವಾಗ ನೋಡಿಲ್ಲ, ತುಂಬ ಕಾಮ್ ಆ್ಯಂಡ್ ಪ್ಲೆಸೆಂಟ್ ಆಗಿದೆ. ರಕ್ಷಿತ್, ಸಂಜಿತ್ ಮತ್ತು ನಮ್ಮ ಮನೆಯವರು ಎಲ್ಲ ನಾವು 4 ಜನನೂ ಒಟ್ಟಿಗೆ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಬ್ಯೂಟಿಫುಲ್ ಆಗಿದೆ ಈ ಇಂಟರ್ನ್ಯಾಷನಲ್ ಏರ್ಪೋರ್ಟು. ವೆರಿ ಗ್ರೀನ್ರಿ, ಎಕೋ ಫ್ರೆಂಡ್ಲಿ. ಒಳಗಡೆ ಹೋಗಿ ನೋಡೋಣ ಹೇಗಿದೆ ಅಂತ. ಈ 2025 ಬ್ಯಾಂಗ್ಳೂರ್ ಟು ಸಿಂಗಪೂರ್ ಏರ್ಲೈನ್ಸಲ್ಲಿ ಟ್ರಾವೆಲ್ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ನೋಡೋಣ. ಈ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ತುಂಬಾ ಬ್ಯೂಟಿಫುಲ್ ಆಗಿದೆ. ನನಗಂತೂ ಈ ಕಾಸಿ ಲೈಟಿಂಗ್ ತುಂಬ ಇಷ್ಟ. ಎಲ್ಲ ಕಡೆ ಗ್ರೀನರಿ ಇದೆ. ವೆರಿ ವೆಲ್ ಮೇಂಟೈನ್ಡ್ ಅಂತಲೇ ಹೇಳಬೇಕು. ಲವ್ಲಿ ಆಂಬಿಯನ್ಸ್, ತುಂಬ ಆರ್ಟಿಸ್ಟಿಕ್ ಸ್ಕಲ್ಪ್ಚರ್ಸ್ ಇದೆ. ನೋಡಿ, ಎಲ್ಲ ನೋಡ್ತಾ ಇರೋದು ಡ್ಯೂಟಿ ಫ್ರೀ ಶಾಪ್ಸು. ಸೆಕ್ಯೂರಿಟಿ ಚೆಕ್ಕು, ಇಮಿಗ್ರೇಷನ್ ಕ್ಲಿಯರೆನ್ಸು ಪ್ರತಿಯೊಂದು ಆಯಿತು. ಇವಾಗ ರಕ್ಷಿತ್, ಸಂಜಿತ್ ಮುಂದೆ ಇದ್ದಾರೆ. ಬ್ಯೂಟಿಫುಲ್ ಆ್ಯಂಬಿಯನ್ಸ್. ದಿ ಪಾಪ್ಯುಲರ್ ಜೇಮಿ ಆಲಿವರ್ಸ್ ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಏರ್ಪೋರ್ಟ್ ಒಳಗಡೆ ಆರ್ಡರ್ ಮಾಡೋಣ ಇವಾಗ. Come on now, come on, won't you come with me? Time to let it go and be free. Won't you come and breathe the open skies? Come now, come listen to the melody. ವಾವ್, ತುಂಬ ಫ್ರೆಶ್ ಆಗಿ ಮಾಡಿಕೊಟ್ಟಿದ್ದಾರೆ. Time to live it live. Get away from the do's and don'ts. Get away, don't let it close. Loco, loco paraíso. ನೋಡಿ, ಇಲ್ಲೆಲ್ಲ ಚೀಸ್ ಹಾಕಿರೋದು ತುಂಬ ಫ್ರೆಶ್ ಆಗಿ ತಾನೇ ಮಾಡಿ ತಂದಿಟ್ಟಿದ್ದಾರೆ. ತುಂಬ ಬಿಸಿ ಬಿಸಿ ಆಗಿದೆ. ಇಂಡಿಯಾನಲ್ಲಿ ಪಿಜ್ಜಾ ತಿನ್ನಬೇಕಾದ್ರೆ ಇಂಡಿಯನ್ ಫ್ಲೇವರ್ಸು, ಪನ್ನೀರೆಲ್ಲ ಹಾಕಿರೋದು ತುಂಬಾ ಚೆನ್ನಾಗಿರುತ್ತೆ. ಇವಾಗ ನಮ್ಮ ಗೇಟ್ ಹತ್ರ ಬಂದಿದ್ದೀವಿ. ಇನ್ನು ಜನ ಬರಕ್ಕೆ ಶುರು ಆಗಿದ್ದಾರೆ. ಓ ಮೈ ಗಾಡ್, ಎಷ್ಟು ಬ್ಯೂಟಿಫುಲ್ ಪೀಕಾಕ್ ಸ್ಕಲ್ಪ್ಚರ್ ಮಾಡಿದ್ದಾರೆ ನೋಡಿ. ಇವಾಗ ಬೋರ್ಡಿಂಗ್ ಶುರು ಆಯಿತು. ಬನ್ನಿ ಹೋಗೋಣ. ಬ್ಯಾಂಗ್ಳೂರ್ ಟು ಸಿಂಗಪೂರ್ ಬೈ ಸಿಂಗಪೂರ್ ಏರ್ಲೈನ್ಸ್ ಹೇಗಿರುತ್ತೆ ಎಕ್ಸ್ಪೀರಿಯನ್ಸ್ ಅಂತ ನೋಡೋಣ ಬನ್ನಿ. But they can't even touch us. We found a different beat. Paradise is waiting and we bought the leaves. Oh, getting caught in the mist is a minute that never get out of. ಈ ಸ್ಕ್ರೀನ್ನಲ್ಲಿ ನೋಡಿ ಎಷ್ಟು ವೆರೈಟೀಸ್ ಆಫ್ ಮೂವೀಸ್ ಇದೆ. ಮತ್ತು ಮ್ಯೂಸಿಕ್ಕು, ಎಂಟರ್ಟೈನ್ಮೆಂಟ್ಗೆ ತುಂಬಾ ಆಪ್ಷನ್ಸ್ ಇದೆ. ಟಚ್ ಸ್ಕ್ರೀನ್ ಇರೋದ್ರಿಂದ ತುಂಬ ಈಸಿಯಾಗಿ ಸ್ಕ್ರಾಲ್ ಮಾಡ್ಬೋದು. ಯುರೋಪಿಯನ್, ಏಷಿಯನ್ ಸುಮಾರು ಆಪ್ಷನ್ಸ್ ಇದೆ. ಪಾಡ್ಕಾಸ್ಟ್ ಕೂಡ ಇದೆ. ಫ್ಲೈಟ್ ನಂಬರ್ SQ511. ಫ್ಲೈಟ್ ಟೇಕ್ ಆಫ್ ಆದಮೇಲೆ ನಮ್ಮ ಫೋನ್ನ ಚಾರ್ಜ್ ಮಾಡ್ಕೊಬೋದು. ಪೌಚಸ್ ಕೂಡ ತುಂಬ ಚೆನ್ನಾಗಿದೆ. ಇನ್ ಫ್ಲೈಟ್ ಶಾಪಿಂಗ್ಗೆ ಬುಕ್ ಕೂಡ ಇಟ್ಟಿದ್ದಾರೆ. ಕೈ ಒರೆಸ್ಕೊಳ್ಳೋಕ್ಕೆ ಅಥವಾ ಮುಖ ಒರೆಸ್ಕೊಳ್ಳೋಕ್ಕೆ ಹಾಟ್ ಟವಲ್ಸ್ ಕೊಟ್ಟಿದ್ದಾರೆ. ಸೇಫ್ಟಿ ವಿಡಿಯೋ ಡಿಸ್ಪ್ಲೇ ಮಾಡಿದ್ದಾರೆ. ತುಂಬ ಪ್ಲೆಸೆಂಟ್ ಆಗಿದೆ. ಬನ್ನಿ ಇವಾಗ ಫ್ಲೈಟ್ ಟೇಕ್ ಆಫ್ ಎಕ್ಸ್ಪೀರಿಯನ್ಸ್ ಮಾಡೋಣ. ಬ್ಯಾಂಗ್ಳೂರಿಂದ ಸಿಂಗಪುರ್ಗೆ ಟ್ರಾವೆಲ್ ಟೈಮು 4 ಅವರ್ಸ್ ಅಷ್ಟೇ.
ರಕ್ಷಿತ್ ಸಂಜಿತ್ ನಮ್ಮ ಹಿಂದೆ ಕೂತಿದ್ದಾರೆ, ನೋಡಿ ಏನು ಮಾಡ್ತಿದ್ದಾರೆ ಅಂತ. ಅಮೇಝಿಂಗ್ ಟೇಕ್ ಆಫ್. ಇವಾಗ ಇಲ್ಲಿಂದ ವ್ಯೂ ನೋಡಿ, ರಾತ್ರಿ ಎಷ್ಟು ಲೈಟಿಂಗ್ ತುಂಬ ಸೂದಿಂಗ್ ಆಗಿ ಕಾಣಿಸ್ತಾ ಇದೆ. ಇಲ್ಲಿ ಏಷ್ಯನ್ ವೆಜಿಟೇರಿಯನ್ ಮೀಲ್ ತೊಗೊಂಡಿರೋದು. ಇಲ್ಲಿ ಬನ್ ಇದೆ, ಕ್ರೀಮರ್ ಇದೆ, ಬಟರ್ ಇದೆ, ಆಮೇಲೆ ಅಲ್ಲಿ ಕೇಕ್ ಕೂಡ ಇಟ್ಟಿದ್ದಾರೆ. ಸ್ಟಾರ್ಟರ್ಸ್ಗೆ ಒಂದು ಚಾಟ್ ಇದೆ, ಮೊಸರಿದೆ. ಜೊತೆಗೆ ಇಲ್ಲಿ ಮೇನ್ ಮೀಲಲ್ಲಿ ರೈಸು ಮತ್ತು 2 ಸೈಡ್ ಡಿಶ್ ಇರುತ್ತೆ ನಾರ್ಮಲಿ. ನೋಡೋಣ ಏನಿದೆ ಅಂತ ಒಳಗಡೆ. ಇಲ್ಲಿ ಪೊಟೇಟೊ ಪಲ್ಯ ಅಂದರೆ ಆಲೂಗಡ್ಡೆ ಪಲ್ಯ ಮತ್ತು ಒಂದು ಮಿಕ್ಸ್ಡ್ ವೆಜಿಟೇಬಲ್ ಕರಿ ಕೊಟ್ಟಿದ್ದಾರೆ. ಕಟ್ಲರಿ ಸೆಟ್ಸ್ ಎಲ್ಲನೂ ಜೊತೆಗಿಟ್ಟಿದ್ದಾರೆ. ಬಾಟಲ್ ವಾಟರ್ ಕೂಡ ಇದೆ. ಈ ಸ್ಯಾಚೆಟ್ಟಲ್ಲಿ ಕ್ರಿಸ್ಪಿ ಮಿನಿ ಹಪ್ಪಳ ಕೂಡ ಇಟ್ಟಿದ್ದಾರೆ. ಉಪ್ಪಿನಕಾಯಿ ಕೂಡ ಇದೆ. ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದೆ, ಆಗಲೇ ಸಿಂಗಾಪುರ್ ಲ್ಯಾಂಡ್ ಆಗ್ತಾ ಇದ್ದೀವಿ. ನೋಡಿ ಎಷ್ಟು ಚೆನ್ನಾಗಿ ಬೋಟೆಲ್ಲ ನೋಡ್ಬೋದು. ಇಲ್ಲಿ ಆ ಲೈಟಿಂದ ಗೊತ್ತಾಗುತ್ತೆ. ಈ ವಿಂಡೋಯಿಂದ ಸಿಂಗಾಪುರ್ ಲೈಟಿಂಗ್ ನೋಡಿ ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ. ಇವಾಗ ಫ್ಲೈಟ್ ಲ್ಯಾಂಡಿಂಗ್ ಶುರು ಆಗುತ್ತೆ. ಹೇಗಿರುತ್ತೆ ಅಂತ ಎಕ್ಸ್ಪೀರಿಯನ್ಸ್ ಮಾಡೋಣ. ಸಿಂಗಾಪುರ್ ಏರ್ಲೈನ್ಸ್ ಒನ್ ಆಫ್ ದ ಬೆಸ್ಟ್ ಏರ್ಲೈನ್ಸ್ ಅಂತಲೇ ಹೇಳಬೇಕು. ಮೈ ಆಲ್ ಟೈಮ್ ಫೇವ್ರೆಟ್. ಇಲ್ಲಿ ಸರ್ವಿಸ್ ಅಂತೂ ಎಕ್ಸಲೆಂಟ್ ಆಗಿದೆ, ವೆರಿ ಪ್ರೊಫೆಷ್ನಲ್ಲು. ಊಟ ಕೂಡ ತುಂಬಾ ಚೆನ್ನಾಗಿತ್ತು. ಎಂಟರ್ಟೈನ್ಮೆಂಟ್ ವೆರೈಟೀಸ್ ಕೂಡ ತುಂಬ ಇದೆ. ಫ್ಲೈಟ್ ಒಳಗಡೆ ತುಂಬಾ ಕ್ಲೀನಾಗಿರುತ್ತೆ. ಲ್ಯಾಂಡಿಂಗ್ ಅಂತೂ ತುಂಬ ಸ್ಮೂತ್ ಆ್ಯಂಡ್ ಎಕ್ಸಲೆಂಟ್ ಲ್ಯಾಂಡಿಂಗ್ ಆಗಿತ್ತು. A very warm welcome to Singapore. ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಹೀಗೆ ಸಂಪರ್ಕದಲ್ಲಿರಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮ ಜೊತೆ ಕನೆಕ್ಟ್ ಆಗಿ ಮುಂದಿನ ಬ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್